ಎನೋಪೊಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯದ ಎನೋಪೊಯ ಇನ್ಸ್ಟಿಟ್ಯೂಟ್ ಆಫ್ ಆರ್ಟ್ ಸೈನ್ಸ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಂಗಳೂರು ಇದರ 6ನೆಯ ಪದವಿ ಪ್ರದಾನ ಸಮಾರಂಭದ 2ನೆಯ ದಿನದ ಕಾರ್ಯಕ್ರಮವು ದೇರಳಕಟ್ಟೆಯ ಎಂಡ್ಯೂರೆನ್ಸ್ನಲ್ಲಿ ನಡೆದಿದೆ. ಸಮಾರಂಭದ ಮುಖ್ಯ ಅತಿಥಿಯಾಗಿದ್ದ ಎನ್ಐಟಿಕೆ ನಿರ್ದೇಶಕ ಡಾಕ್ಟರ್ ಬಿ ರವಿ ಅವರು ಪದವೀಧರರು ತಾವು ಕಲಿತ ಯಾವುದೇ ವಿಷಯಕ್ಕಿಂತ ವೇಗವಾಗಿ ಬದಲಾಗುತ್ತಿರುವ ಜಗತ್ತಿಗೆ ಕಾಲಿಡುತ್ತಿದ್ದಾರೆ. ಯಾಂತ್ರೀಕೃತಗೊಂಡ ಮತ್ತು ಕೃತಕ ಬುದ್ಧಿಮತ್ತೆ ಜೀವನವನ್ನ ಪ್ರವೇಶಿಸದೆ ನಾವು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳದ ಹೊರತು ಯಾವುದೇ ಕ್ಷೇತ್ರದಲ್ಲಿ ಶಾಶ್ವತ ಉದ್ಯೋಗಗಳನ್ನು ಇನ್ನು ಮುಂದೆ ಖಾತರಿಪಡಿಸಲಾಗುವುದಿಲ್ಲ ಎಂದು ನುಡಿದಿದ್ದಾರೆ. ಅಂತಃಪ್ರಜ್ಞೆ, ಸಹಾನುಭೂತಿ, ಅನುಭವ ಮತ್ತು ಕೌಶಲ್ಯಗಳು ನಮ್ಮನ್ನ ಮಾನವರನ್ನಾಗಿ ಮಾಡುವ ಅಂಶಗಳಾಗಿವೆ. ಅವುಗಳನ್ನು ತೀಕ್ಷ್ಣಗೊಳಿಸಲು ಮತ್ತು ಡಿಜಿಟಲ್ ಹಾಗೂ ಎಐ ಸಾಮರ್ಥ್ಯಗಳೊಂದಿಗೆ ಇವುಗಳನ್ನು ಜೋಡಿಸಲು ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ಮಂಗಳೂರನ್ನ ಉನ್ನತ ಜೀವನ ಮಟ್ಟಗಳೊಂದಿಗೆ ವೇಗವಾಗಿ ಬೆಳೆಯುತ್ತಿರುವ ಬೆಳವಣಿಗೆಯ ಕೇಂದ್ರವೆಂದು ವಿವರಿಸಿದ ಅವರು, ಜಾಗತಿಕ ಅವಕಾಶಗಳನ್ನು ಬಳಸಿಕೊಳ್ಳುವಾಗ ಸ್ಥಳೀಯವಾಗಿ ತಮ್ಮ ಭವಿಷ್ಯವನ್ನ ನಿರ್ಮಿಸಿಕೊಳ್ಳುವಂತೆ ಪದವೀಧರರನ್ನ ಆಗ್ರಹಿಸಿದ್ದಾರೆ. ಗೌರವ ಅತಿಥಿಯಾಗಿದ್ದ ಶ್ರೀ ಕಿಶೋರ್ ಆಳ್ವ ಜವಾಬ್ದಾರಿಯುತ ನಾಗರಿಕರನ್ನ ರೂಪಿಸುವ ಮತ್ತು ಸಂಶೋಧನಾ ಆಧಾರಿತ ಶೈಕ್ಷಣಿಕ ಸಂಸ್ಕೃತಿಯನ್ನ ಪೋಷಿಸಿದ್ದಕ್ಕಾಗಿ ಎನಪೊಯ ಸಂಸ್ಥೆಯನ್ನ ಶ್ಲಾಘಿಸಿದ್ದಾರೆ. ವಿದ್ಯಾರ್ಥಿಗಳು ಕುತೂಹಲದೊಂದಿಗೆ ಧೈರ್ಯಶಾಲಿಯಾಗುವುದು ಮುಖ್ಯ ಮತ್ತು ಜೀವನ ಪರ್ಯಂತ ಕಲಿಯುವವರಾಗುವುದು ಅಗತ್ಯ ಎಂದವರು ಪ್ರತಿಪಾದಿಸಿದ್ದಾರೆ. ಜಗತ್ತಿಗೆ ಜವಾಬ್ದಾರಿಯುತ ಸಹಾನುಭೂತಿಯ ವ್ಯಕ್ತಿಗಳ ಅವಶ್ಯಕತೆ ಹೆಚ್ಚುತ್ತಿದೆ ಎಂದು ಅವರು ಹೇಳಿದ್ದಾರೆ. ವಿದ್ಯಾರ್ಥಿಗಳ ಬೆಳವಣಿಗೆಗೆ ಶಿಕ್ಷಕರ ಮೌನ ಪ್ರಯತ್ನಗಳನ್ನು ಅವರು ಶ್ಲಾಘಿಸಿದರಲ್ಲದೆ ಈ ಪ್ರದೇಶದ ಧಾರ್ಮಿಕ ಸಾಮರಸ್ಯದ ಸಂಪ್ರದಾಯವನ್ನ ಪುನರುಚ್ಚರಿಸಿದ್ದಾರೆ. ಎನಪೊಯ ಡೀಮ್ಡ್ ಯೂನಿವರ್ಸಿಟಿ ಪರೀಕ್ಷಾ ನಿಯಂತ್ರಕರಾದ ಡಾಕ್ಟರ್